ವಿಜ್ಞಾನದಲ್ಲಿ ಒಂದು ನಿಯಮ ಇದೆ. ಪ್ರತಿಯೊಂದು ಕ್ರಿಯೆಗೂ ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ಇಷ್ಟು ದಿವಸ ಅಮೆರಿಕ ಆಕ್ಷನ್ ಮಾಡ್ತಾ ಇತ್ತು, ಈಗ ಭಾರತದಿಂದ ರಿಯಾಕ್ಷನ್ ಎದುರಿಸಬೇಕಾಗಿದೆ. ಕನಲಿ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ ಟ್ರಂಪ್ ಮತ್ತು ಅಮೆರಿಕ ಭಾರತದ ಏಟುಗಳಿಗೆ. ನಮ್ಮ ವಿದೇಶಾಂಗ ಸಚಿವರಾದ ಜೈಶಂಕರ್ ಅವರು ಅಮೆರಿಕದಲ್ಲಿದ್ದಾರೆ. ಅಲ್ಲಿ ತಮ್ಮ ಕೌಂಟರ್ ಪಾರ್ಟ್ ಮಾರ್ಕೋ ರೂಬಿಯೋರನ್ನ ಮೀಟ್ ಮಾಡಿ ಮಾತುಕತೆ ಆಡಿದ್ದಾರೆ. ಇದರ ಹಿಂದೆನೆ ತಡ ಮಾಡದೆ ಮಾರ್ಕೋ ರೂಬಿಯೋ ಏನಂತ ಸ್ಟೇಟ್ಮೆಂಟ್ ಕೊಟ್ರು ಗೊತ್ತಾ? ನಮ್ಮ ಮತ್ತು ಭಾರತದ ನಡುವಿನ ಟ್ಯಾರಿಫ್ ಮಾತುಕತೆ ನಡೀತಾ ಇದೆ, ಡೀಲ್ ಆಗುತ್ತೆ, ಅದನ್ನ ಫಿಕ್ಸ್ ಮಾಡೋದಕ್ಕೆ ಮಾತುಕತೆ ಮಾಡ್ತಾ ಇದ್ದೇವೆ. ಅಂದ್ರೆ ಅಮೆರಿಕ ಭಾರತದ ಜೊತೆಗೆ ಡೀಲ್ ಮಾಡ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದೆ. ಭಾರತದ ಪ್ರೆಷರ್ ಟ್ಯಾಕ್ಟಿಕ್ಸ್ ಗೆ ಬಗ್ಗಿ ಬೆಂಡ್ ಆಗಿದೆ. ನೀವು ಇದನ್ನ ಸಾಮಾನ್ಯವಾಗಿ ನೋಡಿದ್ರೆ ಒಂದು ಸ್ಟೇಟ್ಮೆಂಟ್ ಅಷ್ಟೇ, ಆದ್ರೆ ಜಿಯೋ ಪಾಲಿಟಿಕಲಿ ನೋಡಿದ್ರೆ ಭಾರತ ಮಾಡಿರುವ ಆಕ್ಷನ್ ಗೆ ಅಮೆರಿಕ ರಿಯಾಕ್ಷನ್ ಮಾಡಿರೋದು. ಅಕ್ಷರಶಃ ಟ್ರಂಪ್ ಮೋದಿಗೆ ಸರೆಂಡರ್ ಆಗಿರೋದು. ಮೊದಲನೇ ಸ್ಟ್ರಿಕ್ಟ್ ಆಕ್ಷನ್ ಅಮೆರಿಕದ ವಿರುದ್ಧ ಭಾರತ ಮಾಡಿರೋದು. 114 ಅಮೆರಿಕದ MMRC ಯುದ್ಧ ವಿಮಾನಗಳ ಡೀಲ್ ಏನಿತ್ತು ಅದನ್ನ ನಾವು ಕ್ಯಾನ್ಸಲ್ ಮಾಡಿ ಅದೇ ಡೀಲ್ ಅನ್ನ ಫ್ರಾನ್ಸ್ ಜೊತೆಗೆ ಮಾಡ್ಕೊಂಡಿದ್ದೇವೆ. ಅಮೆರಿಕದ ಯುದ್ಧ ವಿಮಾನಕ್ಕೆ ಬದಲಾಗಿ ಭಾರತ ಫ್ರಾನ್ಸ್ ನ 114 ರಫೇಲ್ ಯುದ್ಧ ವಿಮಾನಗಳನ್ನ ಪರ್ಚೇಸ್ ಮಾಡುವ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಇದು ಭಾರತ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಅಮೆರಿಕಕ್ಕೆ ಕೊಟ್ಟ ಆಘಾತದ ನಂಬರ್ 1. ನೆನ್ಪಿಟ್ಕೊಳ್ಳಿ, ಇದು $24 ಬಿಲಿಯನ್ ಮೊತ್ತದ ಡೀಲ್ ಆಗಿತ್ತು. ಅಮೆರಿಕದ ಡಿಫೆನ್ಸ್ ಇಂಡಸ್ಟ್ರಿಗೆ ಇದು ಬಿಗ್ ಬೂಸ್ಟ್ ಕೊಡ್ತಾ ಇತ್ತು. ಯಾವಾಗ ಅಮೆರಿಕ ಭಾರತಕ್ಕೆ ಟ್ಯಾರಿಫ್ ಆಗ್ತೋ ಈ ಡೀಲ್ ನು ಸಹ ಭಾರತ ಕ್ಯಾನ್ಸಲ್ ಮಾಡ್ತು. ಅಷ್ಟೇ ಅಲ್ಲ, ರಷ್ಯಾದಿಂದ ಸುಕೋಯ್ 57 ಯುದ್ಧ ವಿಮಾನಗಳನ್ನು ಭರ್ಜರಿಯಾಗಿ ದೊಡ್ಡ ಸಂಖ್ಯೆಯಲ್ಲೇ ಪರ್ಚೇಸ್ ಮಾಡ್ತಾ ಇದೆ ಭಾರತ. ಮೊದಲು ಕೇವಲ 60 Su-57 ಯುದ್ಧ ವಿಮಾನಗಳ ಪರ್ಚೇಸ್ಗೆ ಮುಂದಾಗಿತ್ತು ಭಾರತ. ಈಗ ಅದರ ಸಂಖ್ಯೆ 140ಕ್ಕೇರಿದೆ. F-35 ಸಹ ನಮ್ಮ ಕನ್ಸಿಡರೇಷನ್ ನಲ್ಲಿ ಇತ್ತು, ಆದ್ರೆ ಟ್ರಂಪ್ ಮಾಡ್ತಾ ಇರುವ ಡಬಲ್ ಗೇಮ್ಗೆ ಅದನ್ನು ಕ್ಯಾನ್ಸಲ್ ಮಾಡ್ತು ಭಾರತ. ಒಂದು ವೇಳೆ ಈ ಹುಚ್ಚಪ್ಪ ಟ್ರಂಪ್ ಏನಾದ್ರೂ ಭಾರತದ ಜೊತೆಗಿನ ಸಂಬಂಧನ ಸರಿಯಾಗಿಟ್ಕೊಂಡಿದ್ರೆ, ಟ್ಯಾರಿಫು ಸ್ಯಾಂಕ್ಷನ್ ಅಂತ ಆಟ ಆಡದೆ ಹೋಗಿದ್ರೆ, 114 ರಫೇಲ್ ಯುದ್ಧ ವಿಮಾನಗಳ ಡೀಲ್ ಏನ್ ನಾವು ಫ್ರಾನ್ಸ್ಗೆ ಕೊಟ್ಟಿದೀವಿ ಅದು ಅಮೆರಿಕಕ್ಕೆ ಸಿಗ್ತಾ ಇತ್ತು. 140 ಸುಕೋಯ್ 57 ಡೀಲ್ ಸಹ ಅಮೆರಿಕಕ್ಕೆ ಸಿಗ್ತಾ ಇತ್ತು. ಈ ಹುಚ್ಚಪ್ಪನ ಹುಚ್ಚಾಟಗಳಿಂದ ಲಾಸ್ ಆಗ್ತಾ ಇರೋದು ಯಾರಿಗೆ? ನಮಗೇನು ಇಲ್ಲ, ಅಮೆರಿಕಕ್ಕೆ ಲಾಸ್ ಆಗ್ತಾ ಇರೋದು. ರಫೇಲ್ ನ ಬದಲಿಗೆ ಭಾರತ ಅಮೆರಿಕದ F-15EX ಯುದ್ಧ ವಿಮಾನಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿತ್ತು. ಈ ಕಡೆ ರಷ್ಯಾದ ಸುಕೋಯ್ 57 ಬದಲಾಗಿ F-35A ಫೈಟರ್ ಜೆಟ್ ಗಳನ್ನ ಪರ್ಚೇಸ್ ಮಾಡಬೇಕು ಅನ್ನೋ ಡೀಲ್ ಸಹ ಭಾರತದ ಕನ್ಸಿಡರೇಷನ್ ನಲ್ಲಿ ಇತ್ತು. ಇದಕ್ಕೆಲ್ಲ ತಣ್ಣೀರ್ ಎರಚಿದ್ದು ನಾವೇನೂ ಅಲ್ಲ, ಖುದ್ದು ಅಮೆರಿಕ ಮತ್ತು ಟ್ರಂಪ್. ಸುಮ್ನೆ ಕೂತು ಭಾರತದಿಂದ $50 ಬಿಲಿಯನ್ ವ್ಯಾಪಾರ ಸಿಗ್ತಾ ಇತ್ತು ಅಮೆರಿಕಕ್ಕೆ. $50 ಬಿಲಿಯನ್ ಆದಾಯ ಕಳ್ಕೊಳ್ತು. ಈ ಎರಡೂ ಡೀಲ್ ಏನಾದ್ರೂ ಅಮೆರಿಕಕ್ಕೆ ಸಿಕ್ಕಿದ್ರೆ ಅವರ ಡಿಫೆನ್ಸ್ ಇಂಡಸ್ಟ್ರಿಯ ದಿಕ್ಕು ದಿಸೆನೆ ಬದಲಾಗೋಗ್ಬಿಡ್ತಾ ಇತ್ತು. ಇನ್ನೂ ಶಾಕ್ ಗಳನ್ನ ಕೊಟ್ಟಿದೆ ಭಾರತ ಅಮೆರಿಕಕ್ಕೆ. ಅವರ ಅಡ್ವಾನ್ಸ್ಡ್ MQ-9 ರೀಪರ್ ಡ್ರೋನ್ ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಭಾರತ ಮುಂದಾಗಿತ್ತು. ಆ ಡ್ರೋನ್ ಗಳ ಆರ್ಡರ್ ಅನ್ನು ಸಹ ಭಾರತ ಕ್ಯಾನ್ಸಲ್ ಮಾಡಿದೆ. ಆಲ್ಮೋಸ್ಟ್ ಆಲ್ ವ್ಯಾಪಾರ ಮುಗಿದೋಗಿತ್ತು ಈ ಡೀಲ್ ಅಲ್ಲಿ. ಇನ್ನೇನು ಫೈಲ್ ಗೆ ಸೈನ್ ಮಾಡ್ಬೇಕು ಬಂತು ನೋಡಿ ದರಿದ್ರ ಟ್ರಂಪ್ ರ ಸರ್ಕಾರ. ಹಾಕಿದ್ರು ನೋಡಿ ಟ್ಯಾರಿಫು. ಭಾರತದ ಎಲ್ಲ ಡಿಫೆನ್ಸ್ ಡೀಲ್ ಗಳನ್ನ ಅಮೆರಿಕ ಕಳ್ಕೊಳ್ತು. ಆರ್ಮ್ಡ್ ವೆಹಿಕಲ್ಸ್ ಪರ್ಚೇಸ್ ಮಾಡೋ ಡೀಲ್ ಸಹ ಭಾರತ ಅಮೆರಿಕದ ಜೊತೆಗೆ ಮಾಡ್ಕೊಂಡಿತ್ತು, ಅದನ್ನು ಈಗ ರದ್ದು ಮಾಡಿದೆ. ಈಗೇನೋ ಅಮೆರಿಕದ ಡಿಫೆನ್ಸ್ ಇಂಡಸ್ಟ್ರಿಗೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಪೋಷಿಸಿ ಬೆಳೆಸ್ತಾ ಇದೆ. ಮುಂದೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಿಂತಾದ್ಮೇಲೆ ಯಾರಿಗೆ ಮರ್ತಾರೆ ಶಸ್ತ್ರಾಸ್ತ್ರಗಳನ್ನ? ಹೇಗೆ ನಡೆಸ್ತಾರೆ ಇವರ ಡಿಫೆನ್ಸ್ ಇಂಡಸ್ಟ್ರಿನ? ಭಾರತದಂತಹ ದೊಡ್ಡ ಪಾಲುದಾರ ದೇಶವನ್ನೇ ಕಳ್ಕೊಂಡಾಯ್ತು. ಭಾರತದ ಆರ್ಡರ್ಗಳು ಕ್ಯಾನ್ಸಲ್ ಆಗಿರೋದ್ರಿಂದ ಒಂದೊಂದೇ ಡಿಫೆನ್ಸ್ ಕಂಪನಿಗಳು ಅಮೆರಿಕದಲ್ಲಿ ಬಾಗಿಲು ಮುಚ್ಚುತ್ತಾ ಇದ್ದಾವೆ. ಇತ್ತೀಚಿನ ವರ್ಷಗಳಲ್ಲಷ್ಟೇ ಭಾರತ ಅಮೆರಿಕವನ್ನ ನಂಬೋದಕ್ಕೆ ಶುರು ಮಾಡಿತ್ತು. ಚೀನೂಕು ಅಪಾಚಿ ಯುದ್ಧ ಹೆಲಿಕಾಪ್ಟರ್ ಗಳನ್ನ ಅಮೆರಿಕದಿಂದ ಪರ್ಚೇಸ್ ಮಾಡ್ತಾ ಇತ್ತು ಭಾರತ. ಹಲವು ಅಮೆರಿಕದ ಸ್ಟ್ರೈಕರ್ ಆರ್ಮ್ಡ್ ವೆಹಿಕಲ್ಸ್ ಸಹ ಭಾರತ ಪರ್ಚೇಸ್ ಮಾಡಿತ್ತು. ಟ್ರಂಪ್ ಸರ್ಕಾರ ಬಂದಾದ್ಮೇಲೆ ಎಲ್ಲವಕ್ಕೂ ಎಳ್ಳು ನೀರು ಬಿಟ್ಟಾಯ್ತು. ಈಗ ನಿಧಾನವಾಗಿ ಟ್ರಂಪ್ರಿಗೆ ಮತ್ತು ಅವರ ಸರ್ಕಾರಕ್ಕೆ ರಿಯಲೈಸೇಷನ್ ಆಗ್ತಾ ಇದೆ, ನಾವು ಕಳ್ಕೊಂಡಿದ್ದು ಯಾರನ್ನ, ಎಷ್ಟು ದೊಡ್ಡ ಬ್ಲೆಂಡರ್ ಮಾಡಿದೀವಿ ನಾವು. ನಮ್ಮದೇ ಕಂಪನಿಗಳಿಗೆ ಇದರಿಂದ ಲಾಸ್ ಆಗ್ತಾ ಇರೋದು. ಭಾರತದ ವಿಚಾರದಲ್ಲಿ ಟ್ರಂಪ್ ಸಾಫ್ಟ್ ಆಗ್ತಾ ಇದ್ದಾರೆ. ತಮ್ಮ ಎಲ್ಲ ಒಂದೊಂದೇ ನಿರ್ಧಾರಗಳಿಂದ ಹಿಂದೆ ಸರಿತಾ ಇದ್ದಾರೆ, ಯೂ ಟರ್ನ್ ತೆಗೆದುಕೊಳ್ತಾ ಇದ್ದಾರೆ. ಟ್ರಂಪ್ ಅವಾಂತರ ಮಾಡ್ಕೊಂಡಿದ್ದು ಎಲ್ಲಿ ಗೊತ್ತಾ? ಅವರು ಚುನಾವಣಾ ಪ್ರಚಾರದಲ್ಲಿ ಪದೇ ಪದೇ ಹೇಳ್ತಾ ಇದ್ದಿದ್ದು, ನಾನು ಅಧಿಕಾರಕ್ಕೆ ಬಂದ 24 ಗಂಟೆನಲ್ಲೇ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸ್ಬಿಡ್ತೇನೆ. ನಾನು ಪುಟಿನ್ಗೆ ಒಂದು ಕಾಲ್ ಮಾಡಿದ್ರೆ ಸಾಕು, ಶಾಂತಿ ಒಪ್ಪಂದ ಆಗತ್ತೆ, ಸೀಸ್ ಫೈರ್ ಆಗತ್ತೆ. ಹೀಗೆ ತಾನೇ ಇವರು ಎಲೆಕ್ಷನ್ ನಲ್ಲಿ ಪ್ರಚಾರ ಮಾಡಿ ಗೆದ್ದು ಬಂದಿದ್ದು.
ಅಧಿಕಾರಕ್ಕೆ ಬಂದು 6-8 ತಿಂಗಳಾಯ್ತು, ಯುದ್ಧ ನಿಲ್ಸೋದಿಕ್ಕೆ ಆಗ್ಲಿಲ್ಲ. ಮೋದಿಯ ಕೈ ಕಾಲಿಡಿಯೋದಿಕ್ಕೆ ಮೋದಿಗೆ ಮೇಲೆ ಮೇಲೆ ಫೋನ್ ಮಾಡಿದ್ರು, ಮೋದಿ ಫೋನ್ ರಿಸೀವ್ ಮಾಡಿರ್ಲಿಲ್ಲ. ಅಂದ್ರೆ ಭಾರತದ ಮೂಲಕ ಪುಟಿನ್ ಮೇಲೆ ಒತ್ತಡ ಇರೋದಿಕ್ಕೆ. ಆ ಕಡೆ ಚೀನಾ ಅಂತ ಇವ್ರ ಮಾತು ಕೇಳೋದೇ ಇಲ್ಲ. ನಾವು ಎದುರಿಸಿದ್ರೆ ಬೆದರಿಸಿದ್ರೆ ಭಾರತ ರಷ್ಯಾದ ಜೊತೆಗೆ ಮಾತಾಡುತ್ತೆ. ಉಕ್ರೇನ್ ಜೊತೆಗೆ ಸೀಸ್ ಫೈರ್ ಗೆ ಪುಟಿನ್ ಮುಂದಾಗ್ತಾರೆ. ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ಭಾರತ ನಿಲ್ಸಿದ್ರೆ ರಷ್ಯಾಕ್ಕೆ ಫಂಡ್ ಆಗೋದು ನಿಲ್ಲುತ್ತೆ, ಹಣದ ಸಪ್ಲೈ ನಿಲ್ಲುತ್ತೆ. ಇದರಿಂದ ಪುಟಿನ್ ಶರಣಾಗ್ತಾರೆ. ಈ ರೂಟಲ್ಲಿ ಹೊರಟಿದ್ರು ಟ್ರಂಪ್. ಬೇಕಂದಾಗ ಯುದ್ಧ ಮಾಡೋದಿಕ್ಕೆ, ಬೇಡ ಅಂದಾಗ ನಿಲ್ಸೋದಿಕ್ಕೆ. ಇದೇನ್ ಮಕ್ಕಳಾಟನ? ಇದೆಲ್ಲ ಸತ್ಯ ಈಗ ನಿಧಾನವಾಗಿ ಟ್ರಂಪ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ. ಕಂಡಲ್ಲೆಲ್ಲ ಟ್ರಂಪ್ರಿಗೆ ಅಮೆರಿಕನರು ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವು ಮಾತು ಕೊಟ್ಟಿದ್ದೇನು, ಪ್ರಚಾರದಲ್ಲಿ ಹೇಳಿದ್ದೇನು, ಏನ್ ಕಡ್ದು ಕಟ್ಟೆ ಹಾಕಿದ್ರಿ, ಅಧಿಕಾರಕ್ಕೆ ಬಂದು 8 ತಿಂಗಳಾಯ್ತಲ್ಲ, ರಿಪೋರ್ಟ್ ಕಾರ್ಡ್ ಕೊಡಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಟ್ರಂಪ್ಗೆ. ಇದು ಆಕ್ಚುಲಿ ಅವರ ಫ್ರಸ್ಟ್ರೇಷನ್ ಗೆ ಕಾರಣ ಆಗಿರೋದು. ಹುಚ್ಚರಂತಾಗಿ ಹೋಗ್ಬಿಟ್ಟಿದ್ದಾರೆ ಟ್ರಂಪ್. ನಾನ್ ಹೇಳಿದ್ದು 24 ಗಂಟೆನಲ್ಲಿ ಯುದ್ಧ ನಿಲ್ಲುತ್ತೆ. ಹೇಗೆ ಭಾರತ, ಚೀನಾ, ಯುರೋಪಿಯನ್ ಯೂನಿಯನ್ ಅಂತಹ ದೇಶಗಳು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದು, ರಷ್ಯನ್ ರಿಸೋರ್ಸ್ ಪರ್ಚೇಸ್ ಮಾಡೋದನ್ನ ನಿಲ್ಸಿದ್ರೆ ಮಾತ್ರ. ಆದ್ರೆ ಅವರು ನಿಲ್ಲಿಸ್ತಾ ಇಲ್ಲ. ಯುದ್ಧಕ್ಕೆ ಫಂಡ್ ಆಗ್ತಾ ಇದೆ, ಪುಟಿನ್ ಯುದ್ಧ ಮಾಡ್ತಾ ಇದ್ದಾರೆ. ಇದರಲ್ಲಿ ನಂದೇನ್ ತಪ್ಪು? ಇದು ಟ್ರಂಪ್ರ ಹಪಾಹಪಿ. ಚುನಾವಣೆಯಲ್ಲಿ ಉದ್ದುದ್ದ ಭಾಷಣ ಮಾಡೋದಕ್ಕೂ ಮುಂಚೆ ಇದೆಲ್ಲ ಗೊತ್ತಿರ್ಬೇಕಾಗಿತ್ತು ತಾನೆ. ಸಿಂಪಲ್ ಲಾಜಿಕ್ ಯೋಚನೆ ಮಾಡಿ. ಭಾರತ ಮತ್ತು ಚೀನಾ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಸ್ತು ಅಂತಾನೆ ತಿಳ್ಕೊಳ್ಳಿ. ಪುಟಿನ್ ಯುದ್ಧ ಮಾಡೋದನ್ನ ನಿಲ್ಲಿಸ್ಬಿಡ್ತಾರಾ? ಆಲ್ಮೋಸ್ಟ್ ಆಲ್ ಇದು ಅಸಾಧ್ಯ. ಯುದ್ಧನ ಮುಂದುವರ್ಸೋದು, ನಿಲ್ಸೋದು ಇರೋದು ಪುಟಿನ್ ಕೈಲಿ ಮಾತ್ರ. ಈ ಸತ್ಯ ಟ್ರಂಪ್ಗೂ ಗೊತ್ತು. ಯುದ್ಧ ನಿಲ್ಸೋದಕ್ಕೆ ನಾನು ಕೊಡುಗೆ ಕೊಡ್ತಾ ಇದ್ದೀನಿ ಅಂತ ಜಗತ್ತಿಗೆ ತೋರಿಸಿಕೊಳ್ಳೋದಿಕ್ಕೆ ಈ ಎಲ್ಲ ಇನ್ನಿಲ್ಲದ ಸರ್ಕಸ್ಸು. ಸ್ನೇಹಿತರೆ, ಇಲ್ಲಿ ಭಾರತದ ಸ್ಟ್ಯಾಂಡು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಟ್ರಂಪ್ ಎಷ್ಟೇ ನಮ್ಮನ್ನ ಡೆರೋಗೇಟಿವ್ ಕಮೆಂಟ್ಸ್ ಮಾಡಿ ಕಿಚಾಯಿಸೋದಕ್ಕೆ ಪ್ರಯತ್ನ ಪಟ್ರು ಭಾರತ ಸೈಲೆಂಟ್ ಆಗಿದೆ. ಎಲ್ಲವನ್ನು ಶಾಂತಿಯಿಂದ ಟ್ಯಾಕಲ್ ಮಾಡ್ತಾ ಇದೆ. ಇದಕ್ಕೆ ಕಾರಣ ಅಮೆರಿಕದ ದೊಡ್ಡ ದೈತ್ಯ ಮಾರುಕಟ್ಟೆ. ಅದನ್ನ ಕಳ್ಕೊಳ್ಳೋದಿಕ್ಕೆ ಭಾರತಕ್ಕೆ ಇಷ್ಟ ಇಲ್ಲ. ಇದರಿಂದ ಏನಾಗುತ್ತೆ, ಟ್ರಂಪ್ಗೆ ಹೀಗೋ ಹರ್ಟ್ ಮಾಡ್ದಂಗಾಗತ್ತೆ. ಮೊದಲೇ ಹುಚ್ಚಪ್ಪ, ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಹಿಂದು ಮುಂದು ನೋಡಲ್ಲ. ಹಾಗಾಗಿ ಇವರ ವಿಚಾರದಲ್ಲಿ ಅಳದು ತೂಗಿ ನಿರ್ಧಾರ ಮಾಡ್ತಾ ಇದೆ ಭಾರತ. ಟ್ರಂಪ್ ಇರೋವರೆಗಂತೂ ಭಾರತಕ್ಕೆ ನುಕ್ಸಾನ ಇದ್ದೇ ಇದೆ. ಆದ್ರೆ ಅದನ್ನ ಎಷ್ಟರ ಮಟ್ಟಿಗೆ ನಾವು ಕಡಿಮೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಭಾರತ ಪ್ರಯತ್ನ ಮಾಡ್ತಾ ಇರೋದು. ಮುಂಬರಲಿರುವ 2-3 ವರ್ಷ ನಮ್ಮ 30 ವರ್ಷಗಳನ್ನ ಡಿಸೈಡ್ ಮಾಡುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಭಾರತ ತುಂಬಾ ಅಳೆದು ತೂಗಿ ನಿರ್ಧಾರ ಮಾಡ್ತಾ ಇರೋದು. ಹಾಗಂತ ಕೈ ಕಟ್ಟಿ ಕೂತಿಲ್ಲ ಭಾರತ. ಅಮೆರಿಕ ಮಾಡೋ ಎಲ್ಲ ಆಕ್ಷನ್ಗೆ ರಿಯಾಕ್ಷನ್ ತೋರಿಸ್ತಾ ಇದೆ. ಅವರು ನಮ್ಮ ವಸ್ತುಗಳಿಗೆ ಟ್ಯಾರಿಫ್ ಹಾಕ್ತಾರೆ ಅಂತ, ಅವರ ವಸ್ತುಗಳಿಗೆ ನಾವು ಟ್ಯಾರಿಫ್ ಆಗ್ತಾ ಹೋದ್ರೆ ಮತ್ತಷ್ಟು ಸಂಬಂಧ ಬಿಗಡಾಯಿಸುತ್ತೆ. ಟ್ರಂಪ್ ಹಬ್ಬಬ್ಬ ಅಂದ್ರೆ ಇನ್ನು 3 ವರ್ಷ ಇರ್ತಾರೆ. ಅದಾದ್ಮೇಲೆ ಮತ್ತೊಬ್ರು ಬರ್ಲೇಬೇಕಾ? ಭಾರತ ಮತ್ತು ಅಮೆರಿಕ ಸಂಬಂಧ ಶಾಶ್ವತ. ಯಾವುದೋ ಒಬ್ಬ ವ್ಯಕ್ತಿಯ ಸ್ವಪ್ರತಿಷ್ಠೆಗೆ, ಉಚ್ಚಾಟಕ್ಕೆ ನಮ್ಮ ದೇಶದ ಅಭಿವೃದ್ಧಿಯನ್ನ ಬಲಿ ಕೊಡಬಾರದು. ಹಾಗಾಗಿ ದೂರದೃಷ್ಟಿಯಲ್ಲಿ ಯೋಚನೆ ಮಾಡ್ತಾ ಇರೋದು ಭಾರತ. ಈಗ ಟ್ರಂಪ್ ಮೇಲೆ ನಾವು ವೈಯಕ್ತಿಕ ದಾಳಿ ಮಾಡೋದ್ರಿಂದ, ಅವರ ಪಕ್ಷದ ಮೇಲೆ ನಾವು ವೈಯಕ್ತಿಕ ದಾಳಿ ಮಾಡೋದ್ರಿಂದ ಅವರ ಹೀಗೋಗಿ ಹರ್ಟ್ ಮಾಡ್ದಂಗಾಗುತ್ತೆ. ಅದೇ ಟ್ರಂಪ್ ರನ್ನ ಮತ್ತು ಅಮೆರಿಕವನ್ನ ಬೇರೆ ರೀತಿನಲ್ಲೂ ಮಣಿಸಬಹುದು. ಫಾರ್ ಎಕ್ಸಾಂಪಲ್, ಅವರ ಮಲ್ಟಿ ನ್ಯಾಷನಲ್ ಕಂಪನಿಗಳಿಗೆ ಡೀಲ್ ಕೊಡದೆ ಹೋದ್ರೆ ಮುಗೀತು. ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಮಾಡ್ಕೊಂಡಿದ್ದ ಡೀಲ್ ಎಲ್ಲ ಕ್ಯಾನ್ಸಲ್ ಮಾಡಿದೆ ಭಾರತ. ಲಾಸ್ ಆಗ್ತಾ ಇರೋದು ಯಾರಿಗೆ? ಅವ್ರಿಗೆ. ಅವರೆಲ್ಲ ತಿರುಗಿ ಬೀಳೋದು ಯಾರಿಗೆ? ಟ್ರಂಪ್ಗೆ. ನೀವು ಮಾಡ್ಕೊಂಡಿರೋ ಎಡವಟ್ಟಿಂದ ನಮಗೆ ಲಾಸ್ ಆಗ್ತಾ ಇದೆ. ಇಷ್ಟೇ ನಾವು ಮಾಡ್ಬೇಕಾಗಿರೋದು. ಟ್ರಂಪ್ಗೆ ಹೆಸರಿಡಿದು ನೀನು ಅಂತವ ಇಂತವ ಅನ್ನೋದ್ರಿಂದ ಕೆಲಸ ಕಾರ್ಯಗಳಾಗಲ್ಲ. ವೈಯಕ್ತಿಕ ದಾಳಿ ಮಾಡಿದ್ರೆ ಲಾಸ್ ಆಗೋದು ನಮಗೆ. ಯಾವ ಜಾಗಕ್ಕೆ ಹೊಡೆದ್ರೆ ಟ್ರಂಪ್ಗೆ ನೋವಾಗುತ್ತೋ ಅಲ್ಲಿಗೆ ಹೊಡಿಬೇಕು. ಹಾಗಾಗಿ ಭಾರತ ಟಾರ್ಗೆಟ್ ಮಾಡ್ತಾ ಇರೋದು ಅಮೆರಿಕದ ಕಂಪನಿಗಳನ್ನ, ಅಮೆರಿಕದೊಂದಿಗೆ ಮಾಡ್ಕೊಂಡಿರ್ತಕ್ಕಂಥ ಒಪ್ಪಂದಗಳ ಮೇಲೆ. ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.